ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಗಿಗ್ ಕಾರ್ಮಿಕರ ಸಮಸ್ಯೆಗಳಿಗೆ ಡಿಜಿಟಲ್ ಮುಕ್ತಿ ದೂರು ನೀಡಲು ಬಂತು ಹೊಸ ಒಂದು ಪೋರ್ಟಲ್. IPGRS ಅನ್ನೋ ಒಂದು ಪೋರ್ಟಲ್ನ ಸರ್ಕಾರದಿಂದ ಲಾಂಚ್ ಮಾಡ್ತಾ ಇದ್ದಾರೆ. ಗಿಗ್ ಕಾರ್ಮಿಕರಂದ್ರೆ ಯಾರು? ಈ ಒಂದು ಕೆಲವೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡೋರು, ಅಂದ್ರೆ ಈಗ ಡೆಲಿವರಿ ಬಾಯ್ಸ್ ಇರ್ತಾರಲ್ಲ, ಯಾವುದು ಝೆಪ್ಟೋ, ಸ್ವಿಗ್ಗಿ ಅಥವಾ ಈ ರೀತಿ ಅನೇಕ ಒಂದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಅಮೆಝಾನ್ ಡೆಲಿವರಿ, ಈ ರೀತಿ ಒಂದು ಪ್ಲಾಟ್ಫಾರ್ಮ್ಗಳೇನಿದೆ ಅಲ್ಲಿ ವರ್ಕ್ ಮಾಡೋರಿಗೆ ಅಥವಾ ಗಿಗ್ ಕಾರ್ಮಿಕರ ಅಂತ ಹೇಳ್ತಾರೆ. ಓಕೆನಾ? ಸೊ ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಒಂದು ಕಲ್ಯಾಣಕ್ಕಾಗಿ ಕಾಯ್ದೆ ಜಾರಿಗೊಳಿಸಿ ಗಮನ ಸೆಳೆದಿರುವ ಕರ್ನಾಟಕ ಸರ್ಕಾರ ಇದೀಗ ಅವರ ಕುಂದುಕೊರತೆಗಳನ್ನು ಆಲಿಸಲು ಹಾಗೂ ತ್ವರಿತವಾಗಿ ಪರಿಹರಿಸಬೇಕು ಅಂತ ಒಂದು ವಿಶೇಷ ಡಿಜಿಟಲ್ ವೇದಿಕೆಯೊಂದನ್ನು ಆರಂಭ ಮಾಡ್ತಾ ಇದೆ. ಏನಿದು? ಕರ್ನಾಟಕ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಈ ಆಡಳಿತ ಇಲಾಖೆಯ ಒಂದು ಸಹಯೋಗದೊಂದಿಗೆ ಸಮಗ್ರ ಸಾರ್ವಜನಿಕರ ಒಂದು ಕುಂದುಕೊರತೆಯ ಪರಿಹಾರ ವ್ಯವಸ್ಥೆ ಏನಿದೆ IPGRS ಅನ್ನೋ ಒಂದು ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಿದೆ. ಈ ಪೋರ್ಟಲ್ ಮೂಲಕ ಗಿಗ್ ಕಾರ್ಮಿಕರೇನಿದ್ದಾರೆ ಅವರು ತಮ್ಮ ವೇತನ ಆಗಿರಬಹುದು ಅಥವಾ ರಜೆ, ದುಡಿಯುವ ಸ್ಥಿತಿಗತಿ ಸೇರಿದಂತೆ ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ಒಂದು ದೂರು ನೀಡಬಹುದಾಗಿದೆ ಆ ಒಂದು ಪೋರ್ಟಲ್ನಲ್ಲಿ. ಹೀಗೆ ಸಲ್ಲಿಕೆಯಾಗುವ ದೂರುಗಳನ್ನ ಸಂಬಂಧಿಸಿದ ಕಂಪನಿಗಳಿಗೆ, ಅಂದ್ರೆ ಈ ಟೆಕ್ ಅಗ್ರಿಗೇಟರ್ಗಳು ಏನಿದ್ದಾರೆ ಅವರಿಗೆ ವರ್ಗಾವಣೆ ಮಾಡಿ ಪರಿಹಾರ ಒದಗಿಸ್ತೀವಿ ಅಂತ ಸರ್ಕಾರ ಮುಂದೆ ಬಂದಿದೆ. ಈ ಡಿಜಿಟಲ್ ವೇದಿಕೆ ಏನಿದೆ ಅದು ಲಕ್ಷಾಂತರ ಗಿಗ್ ಕಾರ್ಮಿಕರು ಮತ್ತು ಆಪ್ ಆಧಾರಿತ ಸೇವೆ ಒದಗಿಸುವ ಕಂಪನಿಗಳ ನಡುವೆ ಅಧಿಕೃತ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದ್ದು ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಒಂದು ಹೆಚ್ಚಿಸುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ನೀವು ನೋಡಬಹುದು ಆತ್ರಿ ಸೇರಿದಂತೆ ಕೆಲವು ಪ್ಲಾಟ್ಫಾರ್ಮ್ಗಳು ತಮ್ಮ ಆಂತರಿಕ ಕುಂದುಕೊರತೆ ಪರಿಹಾರ ಸಮಿತಿ IGRS ಅನ್ನು ಸರ್ಕಾರದ ಈ ಪೋರ್ಟಲ್ ಜೊತೆಗೆ ಸಂಯೋಜಿಸಿವೆ. ಅಮೆಜಾನ್, ಫ್ಲಿಪ್ಕಾರ್ಟ್ ನಂತಹ ಇತರ ಪ್ರಮುಖ ಕಂಪನಿಗಳೊಂದಿಗೆ ಮಾತುಕತೆ ಪ್ರಗತಿಯಲ್ಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಆತ್ರಿ ಅನ್ನೋ ಒಂದು ಆಪ್ ಅವರು ಆಲ್ರೆಡಿ ಲಿಂಕ್ ಆಗಿದ್ದಾರೆ, ಬಟ್ ಈ ಅಮೆಜಾನ್, ಫ್ಲಿಪ್ಕಾರ್ಟ್ ಏನಿದೆ ಅವರಿನ್ನು ಮಾತುಕತೆಯಲ್ಲಿ ನಡೀತಾ ಇದೆ. ಗಿಗ್ ಕಾರ್ಮಿಕರ ಹಕ್ಕುಗಳ ರಕ್ಷಣೆಯ ನಿಟ್ಟಿನಲ್ಲಿ ಇದೊಂದು ಪ್ರಮುಖ ಹೆಜ್ಜೆನ ಕರ್ನಾಟಕ ಸರ್ಕಾರ ಇಟ್ಟಿದೆ. ಇನ್ನು ಜುಲೈ 1ರಿಂದ 1% ಸೆಸ್. ಯಾಕಂದ್ರೆ ಕರ್ನಾಟಕ ಈ ಒಂದು ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಅಂದ್ರೆ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕಾಯ್ದೆ 2025 ಅನ್ವಯ ಎಲ್ಲ ಆಪ್ ಅಂದ್ರೆ ಅಪ್ಲಿಕೇಶನ್ ಆಧಾರಿತ ಮತ್ತು ಇತರೆ ಸೇವೆ ನೀಡುವ ಕಂಪನಿಗಳು, ಉದಾಹರಣೆ ಇರ್ಬೋದು, ನೀವು ಓಲಾ ನೋಡಬಹುದು, ಊಬರ್, ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್, ಇತರ ಝೆಪ್ಟೋ, ಇತರ ಅನೇಕ ಇತ್ಯಾದಿ ಆಪ್ಗಳ ಏನ್ ನಡೆಯುತ್ತೆ ಅಲ್ಲಿ ಆ ವಹಿವಾಟಿನ 1% ಗಿಗ್ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸೆಸ್ ರೂಪದಲ್ಲಿ ಪಾವತಿಸಬೇಕಾಗತ್ತೆ. ಈ ನಿಯಮವು ಜುಲೈ 1ರಿಂದಲೇ ಜಾರಿಗೆ ಬರುವ ನಿರೀಕ್ಷೆ ಇದೆ. ಅಂದ್ರೆ ಈ 1% ಸೆಸ್ನ ಏನು ಅಥವಾ ಮತ್ತೆ ಒಂದು ಕಸ್ಟಮರ್ ನೇಮ್ ಮೇಲೆ ಹಾಕ್ತಾರಾ ಅಥವಾ ಕಂಪನಿನೇ ಅದನ್ನ ಬರ್ಸುತ್ತಾ ಗೊತ್ತಿಲ್ಲ. ಸೊ ಅದು ಒಂದು ಕಂಪಲ್ಸರಿ ಮಾಡ್ತಾರೆ. ಈ ರೀತಿ ಸಂಗ್ರಹವಾಗುವ ಸೆಸ್ ಹಣವನ್ನ ಗಿಗ್ ಕಾರ್ಮಿಕರ ವಿಮೆ ಹಾಗೂ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ವಿನಿಯೋಗಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಈ ಗಿಗ್ ಕಾರ್ಮಿಕರಿಗಿರುವ ಸವಲತ್ತುಗಳೇನು ಅಂತ ನೋಡೋದಾದ್ರೆ, ಸರ್ಕಾರದ ಈ ಕಲ್ಯಾಣ ಯೋಜನೆಯಲ್ಲಿ ಗಿಗ್ ಕಾರ್ಮಿಕರಿಗೆ ಹಲವು ಭದ್ರತೆಗಳನ್ನ ಒದಗಿಸುತ್ತೆ. ಒಂದು ವೇಳೆ ಕಾರ್ಮಿಕರು ಅಕಾಲಿಕವಾಗಿ ಸಾವನ್ನಪ್ಪಿದ್ರೆ 4 ಲಕ್ಷವರೆಗೆ ವಿಮಾ ಸೌಲಭ್ಯ ಇರುತ್ತೆ. ಅಪಘಾತದಲ್ಲಿ ಕಾಯಂ ದಿವ್ಯಾಂಗರಾದ್ರೆ 2 ಲಕ್ಷ ಪರಿಹಾರ, ಅಥವಾ ಅನಾರೋಗ್ಯದಿಂದ ಆಸ್ಪತ್ರೆ ದಾಖಲಾದ್ರೆ 1 ಲಕ್ಷ ವರೆಗೂ ಮರುಪಾವತಿ ಸೌಲಭ್ಯವನ್ನು ಈ ಮಂಡಳಿ ಒದಗಿಸುತ್ತೆ. ಹೆಚ್ಚುವರಿ ಕಾರ್ಮಿಕ ಆಯುಕ್ತರು ಹಾಗೂ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿ CEO ಆಗಿರುವ ಡಾಕ್ಟರ್ G ಮಂಜುನಾಥ್ ಅವರು ಈ ಬಗ್ಗೆ ಪ್ರತಿಕ್ರಿಯಿಸುತ್ತಾರೆ. ಈ ಗಿಗ್ ಕಾರ್ಮಿಕರ ಹಕ್ಕುಗಳನ್ನ ಖಾತ್ರಿಪಡಿಸಿಕೊಳ್ಳುವ, ಅವರ ಕುಂದುಕೊರತೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಇದು ಮೊದಲ ಹೆಜ್ಜೆ ಆಗಿದೆ. ಈ ಒಂದು ಗಿಗ್ ಆರ್ಥಿಕತೆಯ ಸುಗಮ ಕಾರ್ಯಾಚರಣೆಗಾಗಿ ಎಲ್ಲಾ ಪ್ಲಾಟ್ಫಾರ್ಮ್ಗಳು ಈ ಒಂದು ಪೋರ್ಟಲ್ ವೇದಿಕೆಯಾಗಿ ಸೇರ್ಪಡೆ ಆಗಬೇಕು ಅಂತ ಸೂಚನೆ ನೀಡಿದ್ದಾರೆ. ಇನ್ನು ಈ ಗಿಗ್ ಕಾರ್ಮಿಕರು ಹೆಚ್ಚಿನ ಮಾಹಿತಿಗಾಗಿ ನೋಂದಣಿಗಾಗಿ ಅಥವಾ ಯಾವುದೇ ಪರಿಹಾರ ನೆರವಿಗಾಗಿ ಕಾರ್ಮಿಕರ ಇಲಾಖೆ ಉಚಿತ ಸಹಾಯವಾಣಿ ಏನಿದೆ 155-214 ಸಂಪರ್ಕಿಸಬಹುದಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಇದು ಒಂದು ಕಂಪ್ಲೀಟ್ ಡೀಟೇಲ್ಸ್ ಗಿಗ್ ಕಾರ್ಮಿಕರಿಗೆ. ಅಂದ್ರೆ ನಿಮ್ಗೆ ಯಾರಾದ್ರೂ ಈಗ ಝೆಪ್ಟೋ ಅಥವಾ ಯಾರಾದ್ರೂ ಮಾಡೋ ನಿಮ್ ಫ್ರೆಂಡ್ಸ್ ಅಥವಾ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಕೂಡ ನೋಂದಣಿ ಆಗ್ಬೋದು. ಇದರಿಂದ ಅಷ್ಟೆಲ್ಲ ಒಂದು ಅನುಕೂಲ ಆಗ್ಲಿಲ್ಲ ಅಂದ್ರೆ ತಕ್ಕ ಮಟ್ಟಿಗೆ ಒಂದು ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಈ ಒಂದು ವಿಮೆ ಏನಿದೆ ಅದು ಸಿಗೋ ತರ ಆಗುತ್ತೆ. ಓಕೆನಾ? ಸೊ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.